ಶಬರಿಮಲೆಗೆ ಈ ಸಂದರ್ಭದಲ್ಲಿ ಹೋಗುವಂತ ಭಕ್ತರ ಸಂಖ್ಯೆ ತುಂಬಾ ಹೆಚ್ಚಾಗಿರುತ್ತೆ. ದರ್ಶನವನ್ನ ಮಾಡಕ್ಕೆ ಹೋಗ್ತಾರೆ, ಜ್ಯೋತಿಯ ದರ್ಶನವನ್ನ. ಆದರೆ ಈಗ ಕರ್ನಾಟಕದ ಭಕ್ತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅನ್ನುವಂತ ಆರೋಪವನ್ನ ಕನ್ನಡಿಗರು ಮಾಡ್ತಾ ಇದ್ದಾರೆ. ಹೇಗೆ, ಯಾವ ರೀತಿಯಾಗಿ, ಈ ರಿಪೋರ್ಟ್ ನೋಡಿ. ಕರ್ನಾಟಕ ಕೇರಳ ಫೈಟ್, ಮಾಲಾಧಾರಿಗಳಿಗೆ ತಟ್ಟಿತ. ಕರ್ನಾಟಕದ ಮಾಲಾಧಾರಿಗಳ ಮೇಲೆ ಕೇರಳ ದಬ್ಬಾಳಿಕೆ. ಕರ್ನಾಟಕದ ವಾಹನಗಳನ್ನ ಬಿಡದ ಪೊಲೀಸರು. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೇರಳದ ಪಟ್ಟಣಂತಿಟ್ಟ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವರ ದರ್ಶನಕ್ಕೆ ವಿವಿಧ ರಾಜ್ಯಗಳ ಲಕ್ಷಾಂತರ ಭಕ್ತರು, ಮಾಲಾಧಾರಿಗಳು ತೆರಳಿದ್ದಾರೆ. ಮಕರ ಸಂಕ್ರಾಂತಿ ದಿನದಂದು ಕಾಣುವ ಜ್ಯೋತಿ ದರ್ಶನಕ್ಕಾಗಿ ಕಾತರರಾಗಿದ್ದಾರೆ. ಶಬರಿಮಲೆಯಲ್ಲಿ ಜ್ಯೋತಿ ದರ್ಶನದಂದು ಅತ್ಯಧಿಕ ಜನದಟ್ಟಣೆ ಉಂಟಾಗಲಿದೆ. ಈ ಸಂಬಂಧ ಸಕಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಆದರೆ ಕರ್ನಾಟಕ ಕೇರಳ ಸರ್ಕಾರದ ಜಟಾಪಟಿ ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳಿಗೆ ತಟ್ಟಿದೆ. ಕರ್ನಾಟಕದ ಅಯ್ಯಪ್ಪ ಭಕ್ತರ ಮೇಲೆ ಕೇರಳ ಪೊಲೀಸರು ದಬ್ಬಾಳಿಕೆ ಮಾಡ್ತಿದ್ದಾರೆ. ರಾಜ್ಯದ ಮಾಲಾಧಾರಿಗಳಿರುವ ವಾಹನಗಳನ್ನ ತಡೆಯಲಾಗ್ತಿದೆ. ಶಬರಿಮಲೆಯಿಂದ ಕೆಲ ಕಿಲೋಮೀಟರ್ ದೂರದಲ್ಲಿರುವ ಏರುಮಲೈನಲ್ಲಿ ಪೊಲೀಸರು ರಾಜ್ಯದ ವಾಹನಗಳನ್ನ ತಡೀತಿದ್ದಾರೆ. ಕರ್ನಾಟಕ ವಾಹನಗಳನ್ನ ಏರುಮಲೈನಲ್ಲೇ ಬಿಟ್ಟು ಕೇರಳದ ಖಾಸಗಿ ಗಾಡಿ, ಸರ್ಕಾರಿ ಬಸ್ ಹತ್ತಬೇಕು ಅಂತ ಸೂಚಿಸುತ್ತಿದ್ದಾರೆ. ಕೇರಳದಲ್ಲಿ ಕರ್ನಾಟಕದ ಶಬರಿಮಲೆ ಭಕ್ತರು ಟಾರ್ಗೆಟ್. ಕೇರಳ ಪೊಲೀಸರ ವಿರುದ್ಧ ಮಾಲಾಧಾರಿಗಳ ಆಕ್ರೋಶ. ಕೇರಳದಲ್ಲಿ ಕರ್ನಾಟಕದ ಅಯ್ಯಪ್ಪ ಭಕ್ತರೇ ಟಾರ್ಗೆಟ್ ಆಗಿದ್ದಾರೆ. ವಾಹನಗಳನ್ನ ತಡೆದ ಕೇರಳ ಪೊಲೀಸರ ವಿರುದ್ಧ ಅಯ್ಯಪ್ಪ ಮಾಲಾಧಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಮಧ್ಯೆ ಮಲಗಿ ಭಜನೆ ಮಾಡಿ ಕಿಡಿಕಾರಿದ್ದಾರೆ. ಈ ಕೇರಳ ಸರ್ಕಾರದವರು ಕರ್ನಾಟಕ ಸರ್ಕಾರದಿಂದ ಬಂದಿರೋಂಥ ಅಯ್ಯಪ್ಪ ಸ್ವಾಮಿಗಳಿಗೆ ಮಲತಾಯಿ ಭಾವನೆ ಮಾಡ್ತಾ ಇದ್ದಾರೆ. ಈ ಆದ ಕಾರಣ ನಾವು ಏನು ಟ್ಯಾಕ್ಸ್ ಕಟ್ಟಲ್ವಾ, TP ಕಟ್ಟಲ್ವಾ, ರೋಡ್ ಟ್ಯಾಕ್ಸ್ ಕಟ್ಟಲ್ವಾ, ಇಲ್ಲಿ ಪಾರ್ಕಿಂಗ್ ಕಟ್ಟಲ್ವಾ, ಏನೇ ಒಂದು ಕಟ್ಟಿ ಈ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈ ದೌರ್ಜನ್ಯಕ್ಕೆ ಕೇರಳ ಸರ್ಕಾರದವರು ಯಾಕೆ ಮಾಡ್ತಾರೆ, ಇದನ್ನು ಒಳ್ಳೇದು ಮಾಡ್ಕೊಡ್ಬೇಕು ಅಂತ ಎಲ್ಲ ಪರಮಾತ್ಮ ಅಯ್ಯಪ್ಪ ಯಾಕೆ ಕೇರಳಕ್ಕೆ ಬಂದು ನಿಲ್ಲಿಸ್ತಾನೆ, ದಯವಿಟ್ಟು ಕರ್ನಾಟಕಕ್ಕೆ ಬಂದು ನಿಲ್ಲಿಸಿದ್ರೆ ಭಾರಿ ಒಳ್ಳೇದಾಗ್ತಿತ್ತು. ನಮಗೆ TPಯನ್ನು ಕಟ್ತಾ ಇದ್ದೀವಿ. ನಮ್ಮ ಹಣವನ್ನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಮ್ಮ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಹರಿದು ಬರ್ತಾ ಇದೆ. ಆದರೆ ನಮಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ದಯವಿಟ್ಟು ಕೇರಳ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರದವರು ನಮ್ಮನ್ನು ಗಮನ ಹರಿಸಿ ನಮಗಾಗಿರುವ ಅನ್ಯಾಯನ ದಯವಿಟ್ಟು ಗಮನಿಸಬೇಕಂತೇಳಿ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಪೊಲೀಸರು ಭಕ್ತರ ನಡುವೆ ಜಟಾಪಟಿ. ಕನ್ನಡಿಗ ಮಾಲಾಧಾರಿಗಳ ಮೇಲೆ ಹಲ್ಲೆ ಮಾಡಿದ ಹೋಮ್ ಗಾರ್ಡ್ಗೆ ಗೂಸ. ಪ್ರತಿ ವರ್ಷ ವಾಹನಗಳನ್ನ ಬಿಡ್ತಿದ್ರಂತೆ, ಈ ಬಾರಿ ಬಿಡ್ತಿಲ್ಲ ಅಂತ ಭಕ್ತರು ಆರೋಪ ಮಾಡಿದ್ದಾರೆ. ಕೇರಳದ ಖಾಸಗಿ ವಾಹನಗಳಿಗೆ ತಡೆಯದೆ ಪೊಲೀಸರು ಬಿಡ್ತಿದ್ದಾರೆ. ಏರುಮಲೈನಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡದೆ ರಸ್ತೆಯಲ್ಲೇ ವಾಹನಗಳನ್ನ ಬಿಡ್ತಾ ಇದ್ದಾರೆ. ಇನ್ನು ಕರ್ನಾಟಕದ ಭಕ್ತರ ಮೇಲೆ ಹೋಮ್ ಗಾರ್ಡ್, ಕೆಲ ಪುಡಾರಿಗಳು ಹಲ್ಲೆ ಮಾಡಿದ್ದಾರೆ. ಇದರಿಂದ ಸಿಟ್ಟಾದ ಭಕ್ತರು ಹೋಮ್ ಗಾರ್ಡ್ಗೆ ಗೂಸ ಕೊಟ್ಟಿದ್ದಾರೆ. ಇನ್ನು ಹೈಕೋರ್ಟ್ ಆದೇಶದಂತೆ ಮಕರವಿಳ್ಳುಕ್ಕು ದಿನದಂದು ಸನ್ನಿಧಾನಂ ಪ್ರವೇಶವನ್ನ ವರ್ಚುವಲ್ ಕ್ಯೂ ವ್ಯವಸ್ಥೆಯ ಮೂಲಕ 30,000 ಯಾತ್ರಾರ್ಥಿಗಳಿಗೆ ಮತ್ತು ಸ್ಪಾಟ್ ಬುಕಿಂಗ್ ಮೂಲಕ 5,000 ಯಾತ್ರಾರ್ಥಿಗಳಿಗೆ ಅವಕಾಶ ನೀಡಲಾಗಿದೆ. ಬುಧವಾರ ಪಂಪಾ ನೀಲಕ್ಕಲ್ ಮಾರ್ಗದಲ್ಲಿ ಭಕ್ತರ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುತ್ತೆ. ಅಲ್ಲಿಂದ ನಡೆದುಕೊಂಡೇ ಹೋಗಬೇಕಿದೆ. ಜೊತೆಗೆ ಆ ಸ್ಥಳದಲ್ಲಿ ಪಾರ್ಕಿಂಗ್ಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಕ್ತರಿಗಾಗಿ 1,000 ಕೇರಳ ಸರ್ಕಾರಿ ಬಸ್ ಬಿಡಲಾಗಿದೆ. ಅಗತ್ಯ ನಿಯಮಗಳನ್ನು ಪಾಲಿಸುವ ಮೂಲಕ ಇಲ್ಲಿನ ಸೌಲಭ್ಯ ಪಾಲಿಸುವಂತೆ ಕೋರಲಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.